ಓಂ ಶ್ರೀ ಗುರುಭ್ಯೋ ನಮಃ. ಅನಂತರಾಮಾಯಣ ಅಯೋಧ್ಯಾಕಾಂಡ ವನಾಭಿಗಮನ ಭಾಗ 8. ವಸಿಷ್ಠರ ಅನುಗ್ರಹವನ್ನು ವಿನಯಪೂರ್ವಕವಾಗಿ ಸ್ವೀಕರಿಸಿ ರಾಮಚಂದ್ರನು ಸೋದರ ಮತ್ತು ಸತಿಯೊಡನೆ ಹೊರಟನು. ಅದಾಗಲೇ ಪ್ರಜೆಗಳ ಕೋಪದ ಕಟ್ಟೆ ಒಡೆಯಿತು. ಕಾಡ್ಗಿಚ್ಚಿನಂತಿರುವ ತಮ್ಮ ಸೇಡನ್ನು ರಾಜನ ಮೇಲೆ ತೀರಿಸುವ ಇಚ್ಛೆಯನ್ನು ಪ್ರಕಟಿಸಿದರು. ಅಬಾಲವೃದ್ಧರು ಕೈಕೆಯನ್ನು ಮತ್ತು ರಾಜನ ಮುದಿ ಭ್ರಾಂತಿಯ ಬಗ್ಗೆ ನಿಂದಿಸತೊಡಗಿದರು. ಸುಕೋಮಲ ಹೃದಯದ ಯುವರಾಜನನ್ನು ಅರಣ್ಯಕ್ಕೆ ಅಟ್ಟಲು ಮನಮಾಡಿದ ನಿಷ್ಕರುಣಿ ಕೈಕೆಯನ್ನು ಹೀಯಾಳಿಸಿದರು. ಇದರಿಂದಲೂ ತೃಪ್ತಿಗಾಣದ ಜನಸಮೂಹವು ರಾಮಚಂದ್ರನು ಹೋಗಲಿರುವ ದಾರಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅಡ್ಡಗಟ್ಟಿ ಹೋಗಬಾರದೆಂದು ಒತ್ತಾಯಿಸಿದರು. ಆದರೆ ರಾಮನ ಸಾಂತ್ವನದ ನುಡಿ ಮುತ್ತುಗಳು ಹೊರಬಿದ್ದೊಡನೆಯೇ ಜನರು ಆತನನ್ನು ತಡೆಯುವ ಬದಲಾಗಿ ರಥವನ್ನು ಹಿಂಬಾಲಿಸಿದರು. ಏನು ಆ ಮಂದಹಾಸ, ಏನು ಪ್ರಜಾಪ್ರೇಮ, ಏನು ಅನುಕಂಪ, ಏನು ಆ ಮಾತಿನ ಮೋಡಿ! ಪ್ರಜಾಬಂಧುಗಳೇ, ರಾಜಗದ್ದಿಗೆಯು ಶೋಭಾಯಮಾನವಾಗಿ ಬೆಳಗಬೇಕಾದರೆ ರಾಜರು ಕರ್ತವ್ಯಶೀಲರಾಗಿರಬೇಕು, ಧರ್ಮ ಬೀರುಗಳಾಗಬೇಕು, ತ್ಯಾಗ ಮನೋಭಾವದವರಾಗಬೇಕು. ಪ್ರಜಾ ಪರಿಪಾಲನೆಯಲ್ಲಿ ಸುವ್ಯವಸ್ಥೆಯು ಇಲ್ಲದಿದ್ದರೆ ಆಡಳಿತ ಯಂತ್ರವು ಕುಸಿಯುತ್ತದೆ. ದಶರಥ ಚಕ್ರವರ್ತಿಯ ಆಜ್ಞೆಯನ್ನು ಪ್ರಜೆಗಳಲ್ಲಿ ಒಬ್ಬನಾದ ನಾನು ಮೀರಲು ಸಾಧ್ಯವೇ? ಅವರ ವತ್ಸನಾಗಿರುವುದರಿಂದ ನನ್ನ ಜವಾಬ್ದಾರಿಯು ಇನ್ನೂ ಮಹತ್ತರವಾಗಿದೆ. ಆದುದರಿಂದ ಎಲ್ಲರೂ ನನ್ನನ್ನು ನಗುಮುಖದಿಂದ ಬೀಳ್ಕೊಡಬೇಕು. ಪಂಡಿತರು, ಪಾಮರರು, ಬ್ರಾಹ್ಮಣರು, ವಯೋವೃದ್ಧರು, ಗುರುಹಿರಿಯರು ನನ್ನನ್ನು ಆಶೀರ್ವದಿಸಬೇಕು. ನಿಮ್ಮ ಶುಭ ಕಾಮನೆಯೇ ನನಗೆ ಶ್ರೀರಕ್ಷೆ. ನಮ್ಮನ್ನು ಹಸನ್ಮುಖಿಗಳಾಗಿ ಬೀಳ್ಕೊಡಿರಿ. ಸೀತಾರಾಮನ ಈ ಮಾತುಗಳನ್ನು ಕೇಳಿದ ಮಹಾಜನರು ಪುಟ್ಟ ಬಾಲಕರಂತೆ ಅಳತೊಡಗಿದರು. ರಸ್ತೆಯ ಬದಿಯಲ್ಲಿ ಸಾಲು ಸಾಲಾಗಿ ನಿಂತಿರುವ ಜನಸಮುದಾಯಕ್ಕೆ ಕೈಮುಗಿದು ಅಭಿಷಿಕ್ತನಾಗಲಿರುವ ತನ್ನ ಮೋಹದ ಭ್ರಾತೃಭರತನಿಗೆ ಸಹಕಾರವನ್ನು ಕೊಡಬೇಕೆಂದು ವಿನಂತಿಸಿಕೊಂಡನು. ದಶರಥನ ಆಪ್ತ ಮಂತ್ರಿಗಳಾದ ಸುಮಂತ್ರರು ಸಿದ್ಧಪಡಿಸಿದ ರಥವನ್ನೇರಿ ಬಹುದೂರ ಸಾಗಿ ಬಂದರು. ಕತ್ತಲೆಯಾಯಿತು. ಹಿಂಬಾಲಿಸಿ ಬಂದ ಸಕಲರು ರಾಮನೊಂದಿಗೆ ಆ ರಾತ್ರಿ ವಿಶ್ರಮಿಸಿದರು. ತರೆಗಲಗಳಿಂದ ರಚಿಸಲ್ಪಟ್ಟ ಪರ್ಣ ಕುಟೀರದಲ್ಲಿ ರಾಜಕುಮಾರರು ಪವಡಿಸಿದರು. ಬ್ರಾಹ್ಮಿ ಮುಹೂರ್ತದಲ್ಲಿ ಜಾನಕಿ ವಲ್ಲಭನು ಸಾರಥಿಯನ್ನು ಎಬ್ಬಿಸಿ, ಸುಮಂತ್ರ, ಈ ಸಜ್ಜನರಾದ ಪ್ರಜೆಗಳು ಇನ್ನೆಷ್ಟು ನಮ್ಮೊಟ್ಟಿಗೆ ಬರಬಹುದು? ಈಗಾಗಲೇ ಬಳಲಿದ್ದಾರೆ. ನನ್ನ ಮೇಲಿನ ಪ್ರೀತಿ ಅವರ ವೃಥ ದೇಹಾಯಾಸಕ್ಕೆ ಕಾರಣವಾಗಬಾರದು. ಆದ್ದರಿಂದ ಈ ಜನಸ್ತೋಮ ನಿದ್ದೆಯಿಂದ ಏಳುವ ಮೊದಲಾಗಿ ಅರಣ್ಯದ ದಾರಿ ಮೂಲಕ ತಮಸಾದಿ ತೀರವನ್ನು ಸೇರಿಕೊಳ್ಳುವ ಎಂದು ತಿಳಿಸಿದನು. ಸುಮಂತ್ರರು ಮಹದಾಜ್ಞೆ ಎಂದರು. ಪ್ರಜೆಗಳು ಏಳುವ ಮೊದಲಾಗಿ ಅಲ್ಲಿಂದ ಹೊರಟರು. ನಿರ್ಜನ ಪ್ರದೇಶವನ್ನು ಸೇರಿದ ಕೂಡಲೇ ಸುಮಂತ್ರರನ್ನು ರಾಜಧಾನಿಗೆ ಬೀಳ್ಕೊಟ್ಟನು. ಪ್ರಾತಃ ಕಾಲ ಎದ್ದಾಗ ರಘುಸುತನನ್ನು ಕಾಣದೆ ಪ್ರಜೆಗಳು ದುಃಖಿಸುತ್ತಾ ನಗರಕ್ಕೆ ತೆರಳಿದರು. ಸಾರಥಿಯು ಖಿನ್ನವದನಾಗಿ ಅಯೋಧ್ಯೆಯನ್ನು ತಲುಪಿದನು. ದಾನವರ ವಧೆಗೆ ಹರಿಯು ಕ್ಷೀರಸಾಗರವನ್ನು ಬಿಟ್ಟು ಧರೆಯಲ್ಲಿ ಅವತರಿಸಿದಂತೆ ಶ್ರೀರಾಮಚಂದ್ರನು ದೈತ್ಯರ ನಿಗ್ರಹಕ್ಕೆ ನಾಡನ್ನು ಬಿಟ್ಟು ಕಾಡನ್ನು ಸೇರಿಕೊಂಡನು. ದಕ್ಷಿಣಾಭಿಮುಖ ಪ್ರಯಾಣ. ವ್ರತಾನುಷ್ಠನಾದ ರಾಮನು ಸಹೋದರನಾದ ಲಕ್ಷ್ಮಣ ಮತ್ತು ಪತಿವ್ರತಾ ಶಿರೋಮಣಿ ಸೀತೆಯೊಂದಿಗೆ ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡಿದನು. ಅವರ ಆಗಮನದ ವೃತ್ತಾಂತವನ್ನು ಕೇಳಿದ ಹಳ್ಳಿಯ ಮುಗ್ಧ ಜನರು ತಮ್ಮ ಪಾಲಿನ ದೇವರನ್ನು ಭೇಟಿಯಾಗುವುದಕ್ಕೋಸ್ಕರ ಧಾವಿಸಿ ಬರತೊಡಗಿದರು. ಅವರನ್ನು ಅಲ್ಲಲ್ಲಿಯೇ ಸಂತೈಸಿ 14 ಸಂವತ್ಸರಗಳು ಮುಗಿದ ಕೂಡಲೇ ಕ್ಷಣಕಾಲ ವಿಳಂಬಿಸದೆ ಕೋಸಲಕ್ಕೆ ಹಿಂದಿರುಗುವೆಂದು ಸಮಾಧಾನವನ್ನು ಹೇಳುತ್ತಾ ಬಹುದೂರ ಮುಂದೆ ಸಾಗಿದನು. ಗಂಗಾ ತೀರಕ್ಕೆ ಬಂದ ರಾಮಚಂದ್ರನು ಮಗದೊಮ್ಮೆ ಅಯೋಧ್ಯೆಯ ಕಡೆಗೆ ದೃಷ್ಟಿ ಬೀರಿದನು. ದಾರಿಗೆ ಅಡ್ಡವಾಗಿ ನಿಂತವರನ್ನು ಕೈಮುಗಿದು ಹಾದಿ ಬಿಡಬೇಕೆಂದು ಪ್ರಾರ್ಥಿಸಿದನು. ನನ್ನ ಮೇಲಿನ ಮಮತೆಯಿಂದಾಗಿ ನೀವೆಲ್ಲರೂ ನಮ್ಮನ್ನು ಛಲ ಹಿಡಿದು ಮುಂದೆ ಹೋಗಲು ಬಿಡುತ್ತಿಲ್ಲ. ನನ್ನ ಮೇಲೆ ವೃಥ ಕೋಪಿಸಿಕೊಳ್ಳಬೇಡಿರಿ. ಕರ್ತವ್ಯದ ಮುಂದೆ ಯಾವುದೂ ಅಡ್ಡಗೋಡೆಯಾಗಿ ನಿಲ್ಲುವಂತಿಲ್ಲ. ನಿಮ್ಮ ಪುತ್ರನೇ ಎಂದು ಭಾವಿಸಿರಿ, ಹರಸಿರಿ. ರಾಮನ ಮೃದು ಮಧುರ ಮಾತುಗಳು ಹಳ್ಳಿಯ ಜನಸಮುದಾಯವನ್ನು ಮಂತ್ರಮುಗ್ಧರನ್ನಾಗಿ ಮಾಡಿತು. ಮ್ಲಾನವದನರಾಗಿ ಹಿಂದೆ ತೆರಳಿದರು.
ಈ ರಾತ್ರಿಯನ್ನು ಭವ್ಯ ಭಾಗೀರಥಿಯ ಬಳಿಯಲ್ಲಿಯೇ ಕಳೆಯಲು ಸಂಕಲ್ಪಿಸಿದರು. ಪರಮ ಪವಿತ್ರೆಯಾದ ತ್ರಿಪಥ ಗಂಗೆಯು ಆಕಾಶ ಮಾರ್ಗದಲ್ಲಿ ಹರಿದು ದೇವತೆಗಳನ್ನು ಸಂತೋಷಪಡಿಸುತ್ತಿದ್ದರೆ, ಆಕೆಯು ಭೂಲೋಕದಲ್ಲಿ ಹಿಮವತ್ ಪರ್ವತದಿಂದ ಧುಮುಕಿ ಬಯಲು ಪ್ರದೇಶದಲ್ಲಿ ಮಂದಗತಿಯಿಂದ ಹರಿದು ಜನರ ಬಾಳನ್ನು ಬಂಗಾರವನ್ನಾಗಿ ಮಾಡಿ ಸಮುದ್ರ ರಾಜನನ್ನು ಸೇರುತ್ತಿದ್ದಳು. ಹರಿಯುವ ಝಳಝಳ ನಿನಾದ, ಅಲ್ಲಲ್ಲಿ ಕಂಗೊಳಿಸುತ್ತಿರುವ ನಿರ್ಮಲ ನೈದಿಲೆಗಳು ಆಕೆಯ ಸೌಂದರ್ಯವನ್ನು ವರ್ಧಿಸುತ್ತಿದ್ದವು. ಬ್ರಹ್ಮ ಕಮಂಡಲದಿಂದ, ಹರನ ಜಡೆಯಿಂದ, ಹರಿಪಾದದಿಂದ ಹರಿದ ಗಂಗೆಯನ್ನು ನೋಡುತ್ತಾ ರಘುವಂಶ ಲಲಾಮನು ತನ್ನನ್ನೇ ತಾನು ಅರೆಗಳಿಗೆ ಮರೆತನು. ಈ ಪ್ರಕೃತಿ ಸೌಂದರ್ಯವನ್ನು ಕಣ್ಣಾರೆ ನೋಡತಕ್ಕ ಸೌಭಾಗ್ಯವು ತನ್ನ ಚಿಕ್ಕಮ್ಮನ ಕರುಣೆಯಿಂದಾಯಿತು ಎನ್ನುವ ಕೃತಜ್ಞತಾ ಭಾವದಿಂದ ಆಕೆಯನ್ನು ಸ್ಮರಿಸುತ್ತಿದ್ದನು. ನಿಷ್ಕರುಣೆಯಲ್ಲಿ ಕರುಣೆಯನ್ನು ಕಂಡು ಹುಡುಕುವ ಉದಾರತೆಯನ್ನು ವರ್ಣಿಸಲ ಸಾಧ್ಯ. ರಾಜ್ಯದ ಸುಖದಿಂದ ಅವನನ್ನು ಹೊರತುಪಡಿಸಿದರೂ ಕೈಕಾದೇವಿಯ ಮೇಲೆ ಅಭಿಮಾನ ಕುಂದಲಿಲ್ಲ. ಏನು ಗೌರವ, ಭಕ್ತಿ. ಪ್ರಾಯಶಃ ಈ ಸದ್ಗುಣಗಳು ಕೇವಲ ಸೀತಾರಾಮನಿಗೆ ಮಾತ್ರ ಸೀಮಿತವಾಗಿಯೋ ಏನೋ. ಅಂಬಿಗರ ರಾಜಗುಹ. ಮೆಲ್ಲನೆ ಮುಂದೆ ಹೆಜ್ಜೆ ಇಡುತ್ತಾ ಮೂವರು ಇಂಗುದಿ ವೃಕ್ಷದ ಹತ್ತಿರಕ್ಕೆ ಬಂದರು. ಆ ಪ್ರದೇಶದಲ್ಲಿ ಇರತಕ್ಕ ಬೇಡರ ರಸ ಗುಹನಿಗೆ ರಾಜಕುಮಾರರ ಆಗಮನದ ಸುದ್ದಿ ತಿಳಿಯಿತು. ಬಡವನೋರ್ವನಿಗೆ ಅನಾಯಾಸವಾಗಿ ಅನರ್ಘ್ಯ ರತ್ನವು ದೊರಕಿದರೆ ಆಗುವಷ್ಟು ಆನಂದ ಗುಹನಿಗಾಯಿತು. ಪರಿಜನರನ್ನು ಪುರಜನರನ್ನು ಸೇರಿಸಿಕೊಂಡು ಓಡೋಡಿ ಬಂದು ರಘುವರನ ಪಾದ ಮುಟ್ಟಿ ಸಾಷ್ಟಾಂಗ ನಮಸ್ಕರಿಸಿದನು. ನನ್ನ ಯಾವ ಜನ್ಮದ ಪುಣ್ಯವೋ ಏನೋ, ನಿಮ್ಮಂಥ ಘನ ಮಹಿಮರನ್ನು ಕಾಣುವ ಕಾಲ ಬಂತು. ಈ ಪ್ರದೇಶದ ಅಂಬಿಗರ ಸಮಾಜದ ಒಡೆಯನು ನಾನು. ಈ ದಡದಿಂದ ಆ ದಡಕ್ಕೆ ನದಿಯನ್ನು ದಾಟಿಸುವ ವೃತ್ತಿ ನಮ್ಮದು. ನೀವು ಸಂಸಾರ ಸಾಗರವನ್ನೇ ದಾಟಿಸುವ ದೊಡ್ಡ ಅಂಬಿಗರಂತೆ ಸೂರ್ಯವಂಶದ ಗದ್ದುಗೆಯ ಸೇವಕರು ನಾವು. ನಿಮ್ಮನ್ನು ಭೂಮಿಗಿಳಿದು ಬಂದ ಭಗವಂತನೆಂದು ನಂಬಿದ್ದೇವೆ. ನಿಮ್ಮಿದಿರಲ್ಲಿ ನಾವು ಮಾಡಿದ ಭಕ್ಷ್ಯ ಭೋಜ್ಯಗಳನ್ನು ಇರಿಸಿದ್ದೇವೆ. ದಯಮಾಡಿ ಸ್ವೀಕರಿಸಿರಿ. ನನ್ನನ್ನು ಮತ್ತು ನಮ್ಮ ಸಮೂಹದವರನ್ನು ಧನ್ಯರನ್ನಾಗಿ ಮಾಡಿರಿ ಎಂದು ಪ್ರಾರ್ಥಿಸಿದನು. ಗುಹನ ಆನಂದ ಬಾಷ್ಪವು ಶ್ರೀರಾಮನ ಪಾದ ಕಮಲಗಳನ್ನು ತೊಳೆಯಿತು. ಸಮುದ್ರ ರಾಜನಂತೆ ಗಂಭೀರ ಮನಸ್ಕನಾದ ರಘುನಂದನನು ನಿಷಾದ ರಾಜನ ಆತಿಥ್ಯವನ್ನು ಕಂಡು ಹರ್ಷಚಿತ್ತನಾದನು. ಗುಹನೆ, ನೀನು ಅತಿ ಮಮತೆಯಿಂದ ಮತ್ತು ಭಕ್ತಿಯಿಂದ ಸಮರ್ಪಿಸಿದ ಭಕ್ಷ್ಯ ಭೋಜ್ಯಗಳಿಗೆ ನಾನು ಚಿರಋಣಿ. ನೀನು ವಿದ್ಯಾವಂತನಲ್ಲದೇ ಇರಬಹುದು, ಆದರೆ ವಿವೇಕವಂತನು, ವಿನಯವಂತನು, ಪ್ರಾಮಾಣಿಕ ವ್ಯಕ್ತಿ ನೀನು. ನಾನು ವ್ರತನಿಷ್ಠೆಯಲ್ಲಿ ಇರುವುದರಿಂದ ಕಂದಮೂಲಾದಿಗಳ ಹೊರತು ಇನ್ನಿತರ ಆಹಾರವು ನನಗೆ ನಿಷಿದ್ಧ. ನಿನ್ನನ್ನು ಮೆಚ್ಚಿದ್ದೇನೆ. ರಾಜೋಚಿತವಾದ ಮೃಷ್ಟಾನ್ನವೆಲ್ಲವನ್ನು ತ್ಯಾಗ ಮಾಡಿದ್ದೇನಾದ್ದರಿಂದ ಯಾವುದನ್ನು ಸ್ವೀಕರಿಸಲಾರೆ. ತಮ್ಮನಾದ ಸೌಮಿತ್ರಿಯು ತರುವ ಫಲಗಳಿಂದ ಹೊಟ್ಟೆ ತುಂಬಿಸಿ ದಿನಗಳನ್ನು ಕಳೆಯುತ್ತೇನೆ. ನಿನ್ನ ಅತಿಥಿ ಸತ್ಕಾರ ಆದರಗಳಿಗೆ ನಾನು ಚಿರಋಣಿ ಎಂದನು. ಗುಹನು ರಾಮನ ಮಾತನ್ನು ಅಲ್ಲಗಳೆಯುವಂತಿಲ್ಲ. ರಾಮದೇವರು ಬಳಿಯಿದ್ದಾರೆ ಎಂಬ ಅತ್ಯಂತ ಆನಂದದಿಂದ ಸುಮ್ಮನಾದನು. ಕತ್ತಲೆಯಾಯಿತು. ರಾಜಕುಮಾರನು ನಿದ್ರಿಸಿದನು. ಆದರೆ ಲಕ್ಷ್ಮಣನ ಸಂಕಲ್ಪವೇ ಬೇರೆ. ಕಣ್ಣಿಗೆ ಎಣ್ಣೆ ಹಾಕಿ ರಾತ್ರಿಯಿಡೀ ಅಣ್ಣ ಅತ್ತಿಗೆಯರನ್ನು ಸದಾ ಕಾಯಬೇಕೆಂಬ ದೃಢ ನಿರ್ಧಾರ. ಹತ್ತಿರದಲ್ಲಿ ಇದ್ದ ಗುಹನಲ್ಲಿ ಸಂಭಾಷಣೆಯನ್ನು ಪ್ರಾರಂಭಿಸಿದನು. ನಾನು ಸಂಪೂರ್ಣ ಜಗತ್ತನ್ನು ಅಣ್ಣನಲ್ಲಿ ಮಾತ್ರ ಕಾಣುತ್ತಿದ್ದೇನೆ. ಅವನೊಬ್ಬನನ್ನು ಬಿಟ್ಟರೆ ಭೂಲೋಕವೆಲ್ಲವೂ ನನಗೆ ಶೂನ್ಯ. ಅವನೇ ನನಗೆ ದಾರಿದೀಪ, ನನ್ನ ಸಂರಕ್ಷಕ, ನನ್ನ ಸರ್ವಸ್ವ. ಸುಮಿತ್ರ ಕುಮಾರನ ಈ ಅಚಲ ವಿಶ್ವಾಸವನ್ನು ಗುಹನು ಕಂಡು ಬೆರಗಾದನು. ಮಾತುಕತೆಯಲ್ಲಿ ಮಗ್ನರಾಗಿದ್ದ ಇಬ್ಬರಿಗೂ ಮುಂಜಾನೆಯಾದದ್ದೇ ಗೊತ್ತಾಗಲಿಲ್ಲ. ಸೂರ್ಯೋದಯಕ್ಕೆ ಮೊದಲೇ ಮೂವರು ನಿತ್ಯಾಹಿನಕಗಳನ್ನು ಮುಗಿಸಿದರು. ಬಾಲಭಾಸ್ಕರನು ಮೂಡಣ ದಿಕ್ಕನ್ನು ಏರಿದನು. ಗುಹನು ದೋಣಿಯನ್ನು ಸಿದ್ಧಪಡಿಸಿ ತನ್ನ ಪಾಲಿನ ಕರ್ತವ್ಯವನ್ನು ನೆರವೇರಿಸಲು ಸಿದ್ಧನಾದನು. ಮಂದಾಕಿನಿಯನ್ನು ದಾಟಲು ವ್ರತಧಾರಿಗಳು ನೌಕೆಯನ್ನೇರಿದರು. ಜಾನಕಿ ದೇವಿಯು ಅರಣ್ಯವಾಸದಲ್ಲಿ ಎಲ್ಲ ಕಷ್ಟಗಳಿಂದ ಪಾರಾಗುವಂತೆ ಜಾಹ್ನವಿಯನ್ನು ಬೇಡಿಕೊಂಡಳು. ಮುಂದೆ ಪ್ರಯಾಣಿಸತಕ್ಕ ಗಿರಿ ಗಹ್ವರಗಳಲ್ಲಿ, ಕಾಡು ಬೀಡುಗಳಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಾರದಿರಲಿ ಎಂದು ಗಂಗಾ ನದಿಗೆ ಹರಕೆಯನ್ನು ಸಲ್ಲಿಸಿದಳು.
ದೋಣಿಯು ಸಾಗುತ್ತಿದ್ದಾಗ ರಾಮನ ಮನೋಹರ ರೂಪವನ್ನು ಗುಹನು ಕಂಡು ಹುಚ್ಚೆದ್ದು ಭಕ್ತಿ ಪರವಶನಾದನು. ದೇವ, ಇದೇನು ಮಹಾನದಿ, ಹಲವು ಸಲ ಗಂಗಾ ನದಿಯನ್ನು ದಾಟಿಸುವ ದೊಡ್ಡ ಬೆಸ್ತರು ನಾವು ಎಂಬ ಅಹಂಭಾವ ಒಮ್ಮೊಮ್ಮೆ ನಮ್ಮಲ್ಲಿ ಮೂಡುತ್ತದೆ. ನೀನು ಪರಂಜ್ಯೋತಿ ಸ್ವರೂಪನಾದರೂ ಭವಕೋಟಿ ಸಾಗರವನ್ನು ದಾಟಿಸುವ ಅಂಬಿಗನಾಗಿರುವೆ. ನಿನ್ನ ಸಮಕ್ಷಮದಲ್ಲಿ ನಾವು ಚಿಕ್ಕ ಹುಳುಗಳು, ತೃಣ ಸ್ವರೂಪರು. ಗುಹನ ಶರಣಾಗತಿಯ ಭಾವವನ್ನು ಕಂಡು ರಾಮನು ಪುಳಕಿತನಾದನು. ಚಿತ್ರಕೂಟ ಪ್ರವೇಶ. ನದಿ ದಾಟಿದರು. ಮತ್ತೆ ಪುನಃ ದಕ್ಷಿಣಕ್ಕೆ ಪ್ರಯಾಣ. ವತ್ಸ ದೇಶದ ಒಳಹೊಕ್ಕು ಅಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಿದರು. ಕತ್ತಲೆಯಾಯಿತು. ನಡೆದು ಆದ ದೇಹಾಯಾಸ ಒಂದು ಕಡೆ, ಬಂಧು ಬಾಂಧವರನ್ನು ಹಲವು ವರ್ಷ ಸಂಧಿಸಲಾಗುವುದಿಲ್ಲವೆಂಬ ಚಿಂತೆ ಇನ್ನೊಂದು ಕಡೆ, ಮೇಲಿಂದ ಮೇಲೆ ಎಷ್ಟು ಕಷ್ಟ ಪರಂಪರೆಗಳು ಬರಲಿವೆಯೋ ಎಂಬ ವ್ಯಸನ ಮತ್ತೊಂದು ಕಡೆ. ಅಸಾಧಾರಣ ವ್ಯಕ್ತಿತ್ವವುಳ್ಳ ರಘುರಾಮನಿಗೆ ಈ ಎಲ್ಲ ಯೋಚನಾ ತರಂಗಗಳು ಸ್ಮೃತಿ ಪಟಲದೆದುರಿಗೆ ತೋರಿದರೂ ಮುಗುಳ್ನಗೆಯಿಂದ ಮರೆತು ಬಿಡತಕ್ಕ ಧೀರನಾಗಿದ್ದನು. ಅಂದು ಅಲ್ಲಿಯೇ ಆಲದ ಮರದ ಕೆಳಗೆ ರಾತ್ರಿಯನ್ನು ಕಳೆದರು. ಮರುದಿನ ಮುಂಜಾನೆ ಸನಿಹದಲ್ಲಿರುವ ಪ್ರಸಿದ್ಧ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣಿಸಿದರು. ಆ ಪ್ರದೇಶದಲ್ಲಿ ತಪೋನಿಧಿ ಭರದ್ವಾಜ ಋಷಿಗಳನ್ನು ಭೇಟಿಯಾಗಲು ಅವರ ಆಶ್ರಮದ ಕಡೆಗೆ ಹೋದರು. ಮುನಿ ಜನರ ಸಮೂಹದಲ್ಲಿ ಕಂಗೊಳಿಸುತ್ತಿದ್ದ ಋಷಿಪುಂಗವರು ರಾಮನ ಆಗಮನವನ್ನು ತಿಳಿದು ಬಳಿಕ ಅವನನ್ನು ಆಶ್ರಮಕ್ಕೆ ಬರಮಾಡಿಸಿಕೊಂಡರು. ಯಥೋಚಿತವಾದ ಸತ್ಕಾರಗಳಾದವು. ಸುಕುಮಾರರೇ, ನೀವು ವಿಪಿನವಾಸಕ್ಕೆ ಉತ್ತಮವಾದ ಸ್ಥಳವನ್ನು ಅರಸುತ್ತಿರಬಹುದು. ಬಹು ಸಂವತ್ಸರಗಳನ್ನು ಈ ಪ್ರದೇಶದಲ್ಲಿಯೇ ಕಳೆದ ಅನುಭವವಿರುವುದರಿಂದ ಒಂದು ಉತ್ತಮ ಸ್ಥಳವನ್ನು ಸೂಚಿಸುತ್ತೇನೆ. ಇಲ್ಲಿಂದ 10 ಹರದಾರಿ ದೂರಕ್ಕೆ ಪವಿತ್ರವಾದ ಚಿತ್ರಕೂಟವಿದೆ. ಆ ಪರ್ವತ ನಿಮ್ಮ ನಿವಾಸಕ್ಕೆ ಯೋಗ್ಯವಾಗಿದೆ. ಅಲ್ಲಿ ಗೋಲಾಂಗುಲ ಎಂಬ ಕಪಿಗಳು, ಕರಡಿಗಳು ಅತ್ಯಂದಿತ್ತ ಸಂಚರಿಸುತ್ತಿವೆ. ಇನ್ನಿತರ ಮೃಗಪಕ್ಷಿಗಳು ಸ್ವೇಚ್ಛೆಯಿಂದ ವಿವರಿಸುತ್ತವೆ. ಮುನಿಶ್ರೇಷ್ಠರು ಮಾಡಿದ ಹೋಮ ಹವನಾದಿಗಳಿಂದ ಅಲ್ಲಿಯ ಮಣ್ಣು ಪವಿತ್ರವಾಗಿದೆ. ಆ ಅಂದ ಚಂದದ ತಪ್ಪಲು ಪರಿಸರದಲ್ಲಿ ನಿಶ್ಚಿಂತೆಯಿಂದ ವಾಸವಾಗಿರಿ ಎಂದರು. ಭರದ್ವಾಜರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಅಪ್ಪಣೆಗಳನ್ನು ಪಡೆದು ಪಶ್ಚಿಮಾಭಿಮುಖವಾಗಿ ಹೋಗಿ ತೆಪ್ಪದಲ್ಲಿ ಕುಳಿತು ಯಮುನೆಯನ್ನು ದಾಟಿದರು. ವನದೇವತೆಯ ಸೌಂದರ್ಯವನ್ನು ಕಂಡು ಹಲವು ಸಲ ಹಿಕ್ಕಿದರು. ಕಾಡು ಪಾಲಾದವೆಂಬ ಬೇಸರ ಮರುಕಳಿಸಲಿಲ್ಲ. ಮುಂದೆ ವಾಲ್ಮೀಕಿ ಮಹಾತ್ಮರ ದರ್ಶನವಾಯಿತು. ಅಲ್ಲಿಂದ ಮುಂದುವರಿಸಿ ಚಿತ್ರಕೂಟದಲ್ಲಿ ಸುಂದರ ತಾಣವೊಂದನ್ನು ಗೊತ್ತು ಮಾಡಿಕೊಂಡು ಪರ್ಣಕುಟೀರವನ್ನು ನಿರ್ಮಿಸಿಕೊಂಡರು. ಸೌಮ್ಯವಾದ ಧ್ರುವ ಮುಹೂರ್ತದಲ್ಲಿ ಮನೆಯನ್ನು ಪ್ರವೇಶಿಸುವುದಕ್ಕೋಸ್ಕರ ಶಾಸ್ತ್ರಸಮ್ಮತವಾಗಿ ವಿಧಿವಿಧಾನಗಳನ್ನು ಪೂರೈಸಿದರು. ಶುಭ ಗಳಿಗೆಯಲ್ಲಿ ಎಲೆ ಮನೆಯೊಳಗೆ ಪಾದಾರ್ಪಣೆಯಾಯಿತು. ಅಲ್ಲಿಯೇ ಹಲವು ಕಾಲ ಸುಖದಿಂದಿದ್ದರು. ದಶರಥನ ಮರಣ. ಇತ್ತ ಅಯೋಧ್ಯೆಯಲ್ಲಿ ದಶರಥನು ರಾಮ ಲಕ್ಷ್ಮಣರ ವನವಾಸವು ದಟ್ಟವಾದ ಕಾಡಿನಲ್ಲಿ ಪ್ರಾರಂಭವಾಯಿತು ಎಂಬ ವಿಚಾರಗಳನ್ನು ಆಪ್ತನಾದ ಸುಮಂತ್ರನಿಂದ ತಿಳಿದಾಕ್ಷಣವೇ ಅತ್ಯಂತ ದುಃಖಿತನಾದನು. ಆಕಾಶವೇ ಕಳಚಿ ಬಿದ್ದಂತಾಯಿತು. ಕೈಕೆಯೊಬ್ಬಳನ್ನು ಬಿಟ್ಟರೆ ಉಳಿದ ರಾಣಿಯರು, ಅರಸು ಮನೆತನದವರು, ಅರಮನೆಯ ಆಳುಗಳು, ದಾದಿಯರು, ಪ್ರಜಾ ಸಮುದಾಯ ಎಲ್ಲರೂ ಕಣ್ಣೀರ ಕೋಡಿಯನ್ನು ಹರಿಸಿದರು. ಆನಂದ ಸಾಗರದಿಂದ ತೇಲಾಡುತ್ತಿದ್ದ ಸಾಕೇತ ನಗರಿಯು ದುಃಖದ ನದಿಗಳ ಸಂಗಮವಾಯಿತು. ರಾಮನಿಂದ ಹೇಳಲ್ಪಟ್ಟ ವಾತ್ಸಲ್ಯದ ಮಾತುಗಳು ಪ್ರತಿಯೊಬ್ಬನನ್ನು ಚಿನ್ನದ ಚೂರಿಯಿಂದ ಇರಿಯುತ್ತಿದ್ದವು. ರಾಮ ನಿರ್ಗಮದ ಚಿಂತೆಯು ಕಿರಿಯ ರಾಣಿಯ ಬಗ್ಗೆ ರೋಷವನ್ನು ನೂರ್ಮಡಿಯಂತೆ ಮೂಡಿಸಿರುವುದು ಮಾತ್ರವಲ್ಲದೆ ಆಕೆಯನ್ನು ಸುಡಬೇಕೆಂಬವರೆಗೂ ಪ್ರಜೆಗಳನ್ನು ಭಾವಪರವಶರನ್ನಾಗಿಸುತ್ತಿತ್ತು. ಹೆಚ್ಚೇಕೆ, ರಾಜಧಾನಿಯಲ್ಲಿದ್ದ ಮೃಗಪಕ್ಷಿಗಳಿಗೂ ರಘುನಾಥನ ಅಗಲುವಿಕೆ ಬಿಸಿ ತಟ್ಟಿತು. ಅವುಗಳು ಅಲ್ಲಲ್ಲಿ ಗುಂಪು ಕೂಡಿಕೊಂಡು ಕಣ್ಣೀರು ಸುರಿಸಿದವು. ಕೌಸಲ್ಯೆಯು ತಾನು ದುಃಖದ ಮಡುವಿನಲ್ಲಿ ಬಿದ್ದೇಳುತ್ತಿದ್ದಳು. ಆದರೆ ಕರ್ತವ್ಯವನ್ನು ಮರೆಯದೆ ಮಹಾರಾಜನ ಶುಶ್ರೂಷೆ ಮಾಡುತ್ತಿದ್ದಳು. ಕ್ಷಣಕ್ಕೊಮ್ಮೆ ದಶರಥನು ಮೂರ್ಛೆ ಹೋಗುತ್ತಿದ್ದನು, ಮತ್ತೆ ಚೇತರಿಸುತ್ತಿದ್ದನು. ಕೌಸಲ್ಯ, ಇನ್ನು ಪ್ರಪಂಚದ ಯಾವ ಶಕ್ತಿಯೂ ನನ್ನನ್ನು
ಬದುಕಿಸಲಾರದು. ರಾಮನಿಲ್ಲದ ನನ್ನ ಜೀವನ ಯಾತ್ರೆಗೆ ವಿರಾಮವಾಗಲೇಬೇಕು. ಸಾಯುವುದೊಂದೇ ನನ್ನ ಅಂತ್ಯದ ಆಸೆ. ಈಗ ನನಗೆ ಹಿಂದಿನ ಘಟನೆಯು ನೆನಪಾಗುತ್ತಿದೆ. ಅದೆಷ್ಟೋ ಕಾಲದ ಹಿಂದೆ ಮೃಗಬೇಟೆಗೆ ಹೋದಾಗ ನಾನು ಪ್ರಮಾದವಶಾತ್ ಯಾವುದೋ ವನ್ಯಮೃಗವೊಂದು ಭಾವಿಸಿ ಋಷಿ ಕುಮಾರನೊಬ್ಬನನ್ನು ಶಬ್ದವೇದಿ ಬಾಣಪ್ರಯೋಗದಿಂದ ಕೊಂದಿದ್ದೆ. ಕ್ಷುದ್ರರಾದ ಆತನ ಮಾತಾಪಿತೃಗಳು ನನ್ನ ಮೇಲೆ ಮುನಿದು ನೀನು ಕೂಡ ಪುತ್ರ ವಿಯೋಗದಿಂದ ಸಾಯುವವನಾಗು ಎಂದು ಶಾಪವಿತ್ತರು. ಹರಿಹರ ಬ್ರಹ್ಮರು ಸಹ ನನಗೆ ಇದರಿಂದ ವಿಮೋಚನೆಯನ್ನು ಕೊಡಲಾರರು. ಕಣ್ಣಾಲಿಗಳು ಮೇಲೇರುತ್ತಿವೆ. ರಕ್ತ ಸಂಚಾರ ನಿಂತಂತೆ ಭಾಸವಾಗುತ್ತಿದೆ. ಈ ದಿವ್ಯ ಸಿಂಹಾಸನವನ್ನು ಆಳಿದ ನನ್ನ ಪೂರ್ವಜರು ನನ್ನನ್ನು ಕರೆಯುತ್ತಿದ್ದಾರೆ. ಸಾಯುವ ಕಾಲದಲ್ಲಿ ಒಂದೇ ಇಚ್ಛೆ, ನನ್ನ ಮುದ್ದು ಕುವರ ಸಕಲರ ಕಣ್ಮಣಿ ರಘುವಂಶಲಲಾಮ ಶ್ರೀರಾಮನೇ ವೀರ ಸಿಂಹಾಸನದಲ್ಲಿ ಅಭಿಷಿಕ್ತನಾಗಿ ಸೂರ್ಯವಂಶವನ್ನು ಬೆಳಗುವಂತಾಗಲಿ, ಭೂಮಂಡಲದ ದೊರೆಯಾಗಲಿ ಎಂದನು. ಕೌಸಲ್ಯನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದನು. ಮಾತು ಬಾರದು. ಅಯ್ಯೋ ಸ್ವಾಮಿಗೆ ಏನಾಯಿತು ಎನ್ನುವಷ್ಟರಲ್ಲಿಯೇ ಹೃದಯ ಪಂಜರದಿಂದ ಆತ್ಮಪಕ್ಷಿ ಹೊರಟು ಹೋಯಿತು. ಎಲ್ಲರೂ ಗೊಳೋ ಎಂದು ಅಳಲು ಪ್ರಾರಂಭಿಸಿದರು. ಚಕ್ರವರ್ತಿಯ ಮರಣವಾರ್ತೆ ಕಾಡ್ಗಿಚ್ಚಿನಂತೆ ನಾಡಿನಲ್ಲಿ ಹಬ್ಬಿತು. ಜನಪ್ರವಾಹ ಅರಮನೆಗೆ ಹರಿಯಿತು. ಸುಮಿತ್ರ, ಕೈಕೆ ಮತ್ತು ಮಂದಿಮಾಗಧರು ಮೃತ ಶರೀರವನ್ನು ಅಪ್ಪಿ ಸಂದರ್ಶಕರ ಎದೆ ಒಡೆಯುವಂತೆ ಅಳುತ್ತಿದ್ದರು. ಹಿರಿಯ ರಾಣಿ ಕೌಸಲ್ಯು, ಕೈಕಾ, ನಿನ್ನ ಪುತ್ರ ವ್ಯಾಮೋಹವು ನಮ್ಮ ಧರ್ಮ ಸಿಂಹಾಸನಕ್ಕೆ ಎಂತಹ ದುಸ್ಥಿತಿಯನ್ನು ತಂದಿತು. ಈ ಸಂದಿಗ್ಧ ಕಾಲದಲ್ಲಿ ರಾಜನಿಲ್ಲದೆ ದೇಶ ತಬ್ಬಲಿಯಾಗಿದೆ. ನಮ್ಮೆಲ್ಲರ ಕುಂಕುಮ ಭಾಗ್ಯವನ್ನು ಅಳಿಸುವ ಕಾರ್ಯವನ್ನು ಭರದಿಂದ ಸಾಗಿಸಿದೆ ಎಂದು ಕೊರಗಿ ತಲೆ ಬಡಿದುಕೊಂಡಳು. ಅಮಾತ್ಯರು, ರಾಜಗುರುಗಳು, ಚಕ್ರವರ್ತಿ ಮತ್ತು ತಮ್ಮೊಳಗಿನ ಅನವರತ ಸಂಬಂಧವನ್ನು ಎಣಿಸಿಕೊಂಡು ಮನದೊಳಗೆ ಶೋಕಿಸುತ್ತಿದ್ದರು. ಭರತಾಗಮನ ಮತ್ತು ಪ್ರಲಾಪ. ವಸಿಷ್ಠರು ರಾಜನ ಆಪ್ತರನ್ನು ಮತ್ತು ಮಂತ್ರಿಗಳನ್ನು ಹತ್ತಿರ ಕರೆಯಿಸಿಕೊಂಡರು. ದೈವಿಚ್ಛೆಯನ್ನು ಯಾರಿಂದಲೂ ಮೀರಲು ಸಾಧ್ಯವಿಲ್ಲ. ಮನುಷ್ಯನು ಸಂಕಲ್ಪಿಸಲು ಮಾತ್ರ ಸಾಧ್ಯ. ಅದರ ನಿರ್ವಹಣೆಯು ಭಗವಂತನ ಇಚ್ಛೆ ಇದ್ದರೆ ಮಾತ್ರ ನೆರವೇರುತ್ತದೆ. ಬುದ್ಧಿವಂತರು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಸಮಯ ವ್ಯರ್ಥ ಮಾಡುವುದಿಲ್ಲ. ರಾಜನಾಗಲಿ ಯುವರಾಜನಾಗಲಿ ಇಲ್ಲದ ಕಾಲದಲ್ಲಿ ಪ್ರಜಾಜನರು ರಾಜರಂತೆ ಕಾರ್ಯಪ್ರವೃತ್ತರಾಗಬೇಕಾಗುತ್ತದೆ. ಮಕ್ಕಳಲ್ಲದೆ ಈ ಮೃತದೇಹದ ಅಪರಕ್ರಿಯೆಗಳನ್ನು ಇನ್ನಾರು ಮಾಡಲು ಸಾಧ್ಯವಿಲ್ಲ. ವ್ರತನಿಷ್ಠನಾದ ರಾಮನು ಬರುವಂತಿಲ್ಲ. ಈ ಸಂದಿಗ್ಧ ಸಂದರ್ಭದಲ್ಲಿ ರಾಮನಿಗೆ ದುಃಖ ವಿಚಾರವನ್ನು ತಿಳಿಸುವುದು ಕೂಡ ಅವನನ್ನು ಧರ್ಮ ಸಂಕಟಕ್ಕೆ ಹಾಕಿದ ಹಾಗಾಗುತ್ತದೆ. ಆದುದರಿಂದ ಕೂಡಲೇ ಸದ್ಗುಣವಂತರಾದ ಭರತ ಮತ್ತು ಶತ್ರುಘ್ನರನ್ನು ಅವರ ಮಾವನಲ್ಲಿಂದ ತರಿಸಬೇಕಾಗಿದೆ. ಮರಣದ ಯಾವ ವಿಚಾರವನ್ನು ತಿಳಿಸದೆ ದೂತರನ್ನು ಕಳುಹಿಸಿ ಅವರನ್ನು ಶೀಘ್ರವಾಗಿ ಬರುವಂತೆ ಮಾಡಿರಿ ಎಂದರು. ಋಷಿಗಳ ಆಜ್ಞಾನುಸಾರ ಸಿದ್ಧಾರ್ಥ, ವಿಜಯ, ಜಯಂತ, ಅಶೋಕ ಮತ್ತು ನಂದನ ಇವರು ಕೇಕಯಕ್ಕೆ ತೆರಳಿದರು. ರಾಜಧಾನಿ ಗಿರಿರಜವನ್ನು ಸೇರಿದರು. ಭವಿಷ್ಯದಲ್ಲಿ ಸಂಭವಿಸಬಹುದಾದ ಘಟನೆಗಳು ಮಾನವನ ಸ್ವಪ್ನದಲ್ಲಿ ಕೆಲವೊಮ್ಮೆ ಮುಂದಾಗಿ ಕಾಣಿಸಿಕೊಳ್ಳುತ್ತಿವೆಯಂತೆ. ಅದರಂತೆ ಸಾತ್ವಿಕ ಗುಣಾತಿಶಯನಾದ ಭರತನು ಹಿಂದಿನ ರಾತ್ರಿ ತನ್ನ ತಂದೆಯ ಮೇಲಿನ ಬಟ್ಟೆಯನ್ನು ಉಟ್ಟು ಎಳ್ಳನ್ನೇ ಹಚ್ಚಿಕೊಂಡು ತೆಂಕು ದಿಕ್ಕಿಗೆ ಪ್ರಯಾಣಿಸುತ್ತಿರುವ ಕನಸು ಕಂಡಿದ್ದನು. ಅಯೋಧ್ಯೆಗೆ ಆಪತ್ತು ಕಾದಿದೆಯೋ ಎಂಬ ಕಾತರ ಒಂದು ಕಡೆ, ಆದರೆ ಧೀರೋದಾತ್ತನಾದ ಜಗತ್ತನ್ನೇ ಗಡಗಡ ನಡುಗಿಸುವ ಕೋದಂಡ ರಾಮನಿದ್ದಾನೆ ಎಂಬ ಅಚಲ ವಿಶ್ವಾಸವು ಮರುಕ್ಷಣದಲ್ಲಿ ಚಿತ್ತಕ್ಕೆ ಸಮಾಧಾನವನ್ನು ತರುತ್ತಿತ್ತು. ಆ ವಿಚಾರ ಲಹರಿಯಲ್ಲಿ ಭರತನ ಮನ ವಿಹರಿಸುತ್ತಿದ್ದಾಗಲೇ ದೂತರು ಬಂದು ಅತಿ ಶೀಘ್ರವೇ ಕೋಸಲವನ್ನು ತಲುಪಬೇಕೆಂಬ ವಸಿಷ್ಠರ ಆಜ್ಞೆಯನ್ನು ತಿಳಿಸಿದರು. ಭರತ ಶತ್ರುಘ್ನರು ಸುಧಾಮ, ಹ್ರಾದಿನಿ, ಶತದ್ರು ನದಿಗಳನ್ನು ಶರವೇಗದಿಂದ ದಾಟಿ ಮುಂದೆ ಇದ್ದ ಶಿಲಾವಹ, ಕುಲಿಂಗಾ ನದಿಗಳನ್ನು ಉತ್ತರಿಸಿದರು. ಪರಮ ಪಾವನೆ ಭಾಗೀರಥಿಯನ್ನು, ಹಲವಾರು ದುರ್ಗಮವಾದ ಗಿರಿಗಳನ್ನು ಬಲು ವೇಗದಿಂದ ದಾಟಿ ಅಯೋಧ್ಯೆಯನ್ನು ಸೇರಿದರು. ಮೌನ ದೇವತೆಯು ಅಯೋಧ್ಯೆಗೆ ಅಕ್ರಮ ಪ್ರವೇಶ ಮಾಡಿದಂತೆ ರಾಜಧಾನಿಯು ಕಾಣುತ್ತಿತ್ತು. ಭಯಗ್ರಸ್ತನಾದ ಭರತನು ತಮ್ಮನ ಮುಖವನ್ನು ಕಳವಳದಿಂದ ನೋಡಿದನು. ತಮ್ಮ, ಹೀಗೇಕೆ ಕಾಣಿಸುತ್ತಿದೆ? ಕಂಡವರ ಕಣ್ಮನಗಳನ್ನು ಸೆಳೆಯುವ ಉದ್ಯಾನವನಗಳು, ನೀರಿನ
ಒಂದು ಬಿಂದುವೂ ಇಲ್ಲದೆ ಒಣಗಿವೆ. ಮಂದಹಾಸವನ್ನು ಸೋಸುತ್ತಿರುವ ನಗರದ ಜನರು ದುಃಖದ ರಾಶಿಯನ್ನು ತೋಡಿಕೊಳ್ಳಬೇಕೆಂದು ನಮ್ಮ ಬಳಿ ಓಡಿ ಬರುವಂತಿದೆ. ಅಲ್ಲಲ್ಲಿ ಜನರು ಗುಂಪಿನಲ್ಲಿ ನಿಂತು ನಮ್ಮನ್ನು ದುರದುರನೆ ನೋಡುತ್ತಿದ್ದಾರೆ. ಇನ್ನು ಕೆಲವರು ಮುಖ ತಿರುಗಿಸುತ್ತಾರೆ. ಇವರಿಗೆಲ್ಲ ಏನಾಗಿದೆ? ನನ್ನನ್ನು ಕ್ರೂರವಾಗಿ ನೋಡುವುದಕ್ಕೆ ಯಾವುದಾದರೂ ಕಾರಣವಿರಬಹುದೇ? ಅಯೋಧ್ಯೆಯ ಶಾಂತಿಧಾಮವು ಸ್ಮಶಾನ ಭೂಮಿಯಂತೆ ಕಾಣುತ್ತಿದೆ. ತಮ್ಮ ದೇಹವು ಭಯದಿಂದ ದಂಡಣಿಸುತ್ತಿದೆ. ಈ ಅಶುಭ ಚಿಹ್ನೆಯನ್ನು ನಾನು ನೋಡಲಾರೆ. ಎಲ್ಲದಕ್ಕೂ ಮೊದಲು ನಮ್ಮ ಅರಮನೆ ಪ್ರವೇಶಿಸಿ ನಿಜಾಂಶವನ್ನು ತಿಳಿಯುವ ಎಂದನು. ಇಬ್ಬರು ರಾಜಗೃಹಕ್ಕೆ ಬಂದರು. ಊರಿನವರಿಗೆ ಒಂದು ದಾರಿಯಾದರೆ ಪೋರನಿಗೆ ಇನ್ನೊಂದು ದಾರಿಯಂತೆ ಎಂಬ ನುಡಿಯಂತೆ ಕೈಕೆಯು ನಡೆದ ಎಲ್ಲ ಘಟನೆಗಳಿಂದ ಧೈರ್ಯಗೊಂದಿರಲಿಲ್ಲ. ಪುತ್ರನು ಸಿಂಹಾಸನಾಧಿಪತಿಯಾಗಲಿದ್ದಾನೆ ಎಂಬ ಆನಂದದ ಎದುರಿಗೆ ಯಾವುದೂ ಅವಳ ಕಣ್ಣಿಗೆ ತೋರಲಿಲ್ಲ. ಭರದಿಂದ ಭರತನನ್ನು ಸ್ವಾಗತಿಸಿ ತನ್ನ ತವರು ಮನೆಯ ಕ್ಷೇಮ ವಿಚಾರಗಳನ್ನು ವಿಚಾರಿಸಿದಳು. ಆಮೇಲೆ ನಿಧಾನವಾಗಿ ನಡೆದ ಘಟನೆಗಳನ್ನು ವಿವರಿಸಿದಳು. ಮಗು ಭರತ, ನಿನ್ನ ಅಪ್ಪನು ವೃದ್ಧಾಪ್ಯದಲ್ಲಿ ಬಹುಕಾಲ ಕಳೆದುದರಿಂದ ದೇಹತ್ಯಾಗ ಮಾಡುವಂತಾಯಿತು. ಯುವಕರಾದ ನಿಮ್ಮನ್ನು ಉತ್ತರಾಧಿಕಾರಿಗಳನ್ನಾಗಿ ಬಿಟ್ಟು ಹೋಗಿದ್ದಾರೆ. ಪ್ರಾಜ್ಞನಾದ ನೀನು ದುಃಖಿಸಬಾರದು. ಕ್ಷಾತ್ರಿಯರಾದ ನಾವು ಸಂಕಷ್ಟ ಕಾಲದಲ್ಲಿ ಧೈರ್ಯಗೆಡಬಾರದು ಎಂದಳು. ಮಾತಿನ ಮಧ್ಯದಲ್ಲಿ ಭರತನು ಒಂದೇ ಸಮನೆ ತಾಯಿಯನ್ನು ಪ್ರಶ್ನಿಸಿದರು. ಅಮ್ಮ, ಏನು ಮಾತನಾಡುತ್ತಿರುವೆ? ತಂದೆಯ ಮರಣವು ನಮ್ಮೆಲ್ಲರನ್ನು ಅಂಧಕಾರಕ್ಕೆ ದೂಡಿದೆ. ನನ್ನ ಅಣ್ಣ ಶ್ರೀರಾಮನೆಲ್ಲಿ? ಆತನನ್ನು ನೋಡದೆ ನಾನು ಆಕಳಿನಿಂದ ತಪ್ಪಿಸಿಕೊಂಡ ಕರುವಿನಂತಾಗಿದ್ದೇನೆ. ಎಲ್ಲವನ್ನು ಆತನಲ್ಲಿ ಮಾತನಾಡುತ್ತೇನೆ. ಅವನೆಲ್ಲಿ? ಕೇಕೆಯ ದೇಶದಲ್ಲಿದ್ದಾಗ ಅಣ್ಣನ ಪಟ್ಟಾಭಿಷೇಕ ಶುಭವಾರ್ತೆಯ ನಿರೀಕ್ಷೆಯಲ್ಲಿದ್ದೆ. ಆ ವಾರ್ತೆಯನ್ನು ಕಾತರದಿಂದ ಕಾಯುತ್ತಿದ್ದ ನನಗೆ ಅಪ್ಪನವರ ಮರಣವಾರ್ತೆ ಧೃತಿಗೆಡಿಸಿದೆ. ಶ್ರೀರಾಮನೆಲ್ಲಿ? ಮಗು, ಪಿತೃ ಮೋಹ ಮತ್ತು ಭ್ರಾತೃ ಮೋಹವು ನಿನ್ನ ಮನಸ್ಸನ್ನು ಹದಗೆಡಿಸಿದೆ. ತಾಯಿಯು ಮಗನ ಅಭ್ಯುದಯವನ್ನು ಬಯಸಿದರೆ ನೀನು ತಪ್ಪೆಣಿಸುವುದಿಲ್ಲವಷ್ಟೇ. ಶ್ರೀರಾಮನು ನಿನ್ನ ಶ್ರೇಯಸ್ಸಿಗೆ ವಿಘ್ನವಾಗಬಹುದೆಂಬುದನ್ನು ನಿಶ್ಚಯಿಸಿ ನಾನು ಹಿಂದಕ್ಕೆ ನಿನ್ನ ತಂದೆಯವರು ಕೊಟ್ಟಿರತಕ್ಕ 2 ವರಗಳನ್ನು ಸಕಾಲದಲ್ಲಿ ಕೇಳಿ ರಾಮನನ್ನು 14 ವರ್ಷ ಅರಣ್ಯಕ್ಕೆ ಅಟ್ಟಿದ್ದೇನೆ. ಇನ್ನೊಂದು ವರದಿಂದ ಕುಮಾರ ಭರತನು ಪಟ್ಟಾಭಿಷಿಕ್ತನಾಗಬೇಕೆಂಬುದು ನನ್ನ ಆಸೆ. ಇದನ್ನು ನಿನ್ನ ಪಿತೃ ಮಹಾಶಯರಲ್ಲಿ ಯಾಚಿಸಿದೆ. ಪಿತೃವಚನದ ಮರ್ಮವನ್ನು ತಿಳಿದ ಕೌಸಲ್ಯ ರಾಮನು ಲಕ್ಷ್ಮಣ ಸೀತೆಯರೊಂದಿಗೆ ಅರಣ್ಯಕ್ಕೆ ತೆರಳಿದನು. ತುಂಬಿದ ಮನಸ್ಸಿನಿಂದ ಭರತನು ಬಹುಕಾಲ ಬಾಳಲಿ ಎಂದು ಆಶಿಸಿ ವನವನ್ನು ಸೇರಿದನು. ಅವರು ಜಟಾವಲ್ಕಲಧಾರಿಗಳಾಗಿ ವಿಪಿನಕ್ಕೆ ಹೋದುದರಿಂದ ನಿನ್ನ ದಾರಿ ಸುಗಮವಾಗಿದೆ. ಪ್ರಥಮತಃ ಎಣ್ಣೆ ಕೊಪ್ಪರಿಗೆಯಲ್ಲಿ ಜೋಪಾನವೇರಿಸಿದ ಮೃತದೇಹವನ್ನು ಹೊರತೆಗೆದು ಅಂತ್ಯಕ್ರಿಯೆಗಳನ್ನು ಮುಗಿಸು. ಅನಂತರ ಪಟ್ಟಾಭಿಷಕ್ತನಾಗು ಎಂದಳು. ಸಮೀಪದಲ್ಲಿಯೇ ಇದ್ದ ಮಂಥರೆಯ ಸುಕ್ಕುಗಟ್ಟಿದ ಮೋರೆ ಹೌದೆಂದಿತು. ದಶರಥನ ಅಂತ್ಯಕ್ರಿಯೆ. ಭರತನಿಗೆ ಸಿಡಿಲು ಬಡಿದಂತಾಯಿತು. ದೇಹದಲ್ಲಿ ಮಿಂಚು ಸಂಚಾರವಾಯಿತು. ಕೋಪ ಅಡಿಯಿಂದ ಮುನ್ನಡಿ ಎನ್ನೇರಿತು. ಕಣ್ಣುಗಳು ಕೆಂಪಡರಿದವು. ಪ್ರಳಯ ರುದ್ರನಂತೆ ಆರ್ಭಟಿಸಿದನು. ತಾಯಿಯನ್ನು ದುರುಗುಟ್ಟಿ ನೋಡಿ ನುಡಿದನು. ಛೀ, ನಾಚಿಕೆ! ನಾನೇಕೆ ನಿನ್ನ ಉದರದಲ್ಲಿ ಜನಿಸಿದೆ? ನೀನು ಗೋವನ್ನು ಕೊಲ್ಲಲು ಹೋಗುವ ಕ್ರೂರ ವ್ಯಾಘ್ರವೆಂದು ನಾನೆಣಿಸಿರಲಿಲ್ಲ. ನನ್ನ ಅಪ್ಪನ ಅಂತ್ಯಕ್ಕೆ ಕಾರಣಲಾದೆ. ಪುಣ್ಯಾತ್ಮನಾದ ರಾಮನನ್ನು ಕಾಡಿಗೆ ಅಟ್ಟಿದೆ. ಆತನನ್ನು ದೂಷಿಸಿದ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಿನ್ನನ್ನು ತಂದೆಯ ಮೃತ ಶರೀರದೊಂದಿಗೆ ಸುಡುತ್ತಿದ್ದೆ. ಹಾಗೆ ಮಾಡಿದರೆ ನನ್ನಣ್ಣ ರಾಮನು ತಪ್ಪು ಎಣಿಸಬಹುದೋ ಏನೋ. ಆದ್ದರಿಂದ ಸುಮ್ಮನಿದ್ದೇನೆ. ರಾಮನಿಲ್ಲದಿದ್ದರೆ ನನಗೆ ಆರಾಮವೆಂದು ಭಾವಿಸಿದೆಯಾ? ನಿನ್ನನ್ನು ಇನ್ನು ಮುಂದೆ ತಾಯಿ ಎಂದು ಹೇಗೆ ಸಂಬೋಧಿಸಲಿ? ಎಲ್ಲ ಕೆಟ್ಟ ಶಬ್ದಗಳನ್ನು ಒಟ್ಟು ಮಾಡಿ ನಿನ್ನನ್ನು ಹೊಸದೊಂದು ನೀಚ ಹೆಸರಿಂದ ಸಂಬೋಧಿಸಿದರೂ ಕಡಿಮೆ. ಬಾಲ್ಯದಲ್ಲಿ ರಘುರಾಮನಿಗೆ ನಿನ್ನ ಎದೆ ಹಾಲು ಉಣಿಸಿದಂತೆ ಎದೆಯಲ್ಲಿ ವಿಷವನ್ನು ಇಟ್ಟುಕೊಂಡೇ ಹಾಲುಣಿಸಿದೆಯಾ? ತಂಪಾದ ಬೆಳದಿಂಗಳಲ್ಲಿ ತಾಪವನ್ನು ಕಂಡೆಯಾ? ಹೇ ನೀಚಳೆ! ಲೋಕಾಭಿರಾಮನಾದ ನನ್ನ ಅಣ್ಣನ ಕುರಿತು ಒಂದು ಅವಹೇಳನದ ಶಬ್ದ ಮಾತನಾಡಿದರೂ ರವರವ ನರಕದಲ್ಲಿ ಬೀಳುವೆ. ಜಾಲಿಯ ಮರಮುಳ್ಳನ್ನು ಉದುರಿಸುವುದಲ್ಲದೆ ಯಾರಿಗೂ ನೆರಳನ್ನು ಕೊಡುವುದಿಲ್ಲ. ನನ್ನ ಅಪ್ಪ ನಿನ್ನನ್ನು ಮದುವೆಯಾಗಿ ಸೆರಗಲ್ಲಿ ಬೆಂಕಿ ಕಟ್ಟಿಕೊಂಡು ಬಂದ ಹಾಗಾಯಿತು.
ನಿನ್ನ ಮಾರ್ಗದರ್ಶಕಳಾದ ಮಂಥರೆಯಲ್ಲಿ ನಿಮ್ಮಿಬ್ಬರನ್ನು ಒಟ್ಟಿಗೆ ಕೊಂದು ನನ್ನ ಪಿತೃಮಹಾಶಯರಿಗೆ ತೃಪ್ತಿ ತರುವೆ. ಅರಕ್ಷಣದಲ್ಲಿ ತಂದೆಗೋಸ್ಕರ ತಾಯಿಯನ್ನು ಕೊಂದ ಪರಶುರಾಮ ನಾಗಲಿದ್ದೇನೆ. ಭರತನ ಕೋಪದ ಜ್ವಾಲೆ ಅರಮನೆಯನ್ನು ಸುಡುತ್ತಿತ್ತು. ನಿಂತಲ್ಲಿ ನಿಲ್ಲಲಾರನು. ನಭೋಮಂಡಲಕ್ಕೆ ಕೇಳುವಂತೆ ಆರ್ಭಟಿಸಿದನು. ಕ್ಷಣಕಾಲ ಮೂರ್ಛೆ ಹೋದನು. ಮತ್ತೆ ಎಚ್ಚರಗೊಂಡನು. ಮಾತುಶ್ರೀ ಕೌಸಲ್ಯ ಬಳಿ ಸೇರಿ ಚಿಕ್ಕ ಮಗುವಿನಂತೆ ರೋಧಿಸಿದನು. ಅಮ್ಮ, ಕೈಕೆ ಮಾಡಿದ ಅನ್ಯಾಯದಲ್ಲಿ ನಾನು ಪಾಲುಗಾರನಲ್ಲ. ನನ್ನ ಅಗ್ರಜ ನನ್ನ ತಂದೆಗೆ ಸಮಾನ. ಈ ಕುಮಾರನು ನಿಮ್ಮ ಮಗನೆಂದು ತಿಳಿದು ನನ್ನ ತಲೆಯನ್ನು ನೇವರಿಸಿರಿ. ಒಮ್ಮೆ ನನ್ನನ್ನು ನಿಮ್ಮ ಮಗು ಎಂದು ಕರೆದು ಅಪ್ಪಿಕೊಳ್ಳಿರಿ. ಇಲ್ಲದಿದ್ದರೆ ಕ್ಷಣಕಾಲದೊಳಗೆ ನಾನು ಹುಚ್ಚನಾಗುತ್ತೇನೆ. ನಿಮ್ಮ ಸ್ಪರ್ಶವು ನನ್ನ ಆತ್ಮಕ್ಕೆ ಕಿಂಚಿತ್ ಶಾಂತಿಯನ್ನು ತಂದೀತು. ನಾನು ಎಂದಿಗೂ ರಾಜ್ಯವನ್ನು ಅಪೇಕ್ಷಿಸಲಿಲ್ಲ. ಇಚ್ಛೆ ಪಟ್ಟದ್ದೇ. ಆದರೆ ನನಗೆ ರಾಜದ್ರೋಹಿಯ ಶಿಕ್ಷೆಯು ತಟ್ಟಲಿ. ನಮ್ಮನ್ನು ಹೊತ್ತ ಈ ಭೂಮಿಯು ನನ್ನನ್ನು ನುಂಗಲಿ. ನೀವಲ್ಲದೆ ನನಗೆ ಗತಿಯಿಲ್ಲ. ನನ್ನನ್ನು ಕೈಕೆಯ ಮಗನೆಂದು ದೂರ ತಳ್ಳಬೇಡಿರಿ. ಅಮ್ಮ, ಮಗನೇ ಭರತ ಎಂದು ಒಮ್ಮೆ ಸಂಬೋಧಿಸಿರಿ. ಸಹೋದರ ಪ್ರೇಮದಿಂದ ಹುಚ್ಚನಾಗಿದ್ದ ಭರತನನ್ನು ಕೌಸಲ್ಯು ತನ್ನ ಬಳಿ ಎಳೆದುಕೊಂಡು ಸುತನಂತೆ ಆಲಂಗಿಸಿ ಆತನಲ್ಲಿಯೇ ರಾಮನನ್ನು ನೋಡಲು ಪ್ರಯತ್ನಿಸಿದಳು. ರಾತ್ರಿ ಕಳೆಯಿತು. ರಾಜಗುರುಗಳಾದ ವಸಿಷ್ಠರು ಮುಂದೆ ಮಾಡಬೇಕಾದ ಕರ್ತವ್ಯವನ್ನು ಆದೇಶಿಸಿದರು. ಜನ್ಮಕ್ಕೆ ಬಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತಿಳಿದು ಕಾರ್ಯಮಗ್ನನಾಗಬೇಕಾದ ವಿಚಾರವನ್ನು ಭರತನಿಗೆ ಕೂಲಂಕುಷವಾಗಿ ಉಪದೇಶಿಸಿದರು. ಅವರಂದಂತೆ ಭರತ ಶತ್ರುಘ್ನರು ಮೃತದೇಹಕ್ಕೆ ಸ್ನಾನಾದಿಗಳನ್ನು ಮಾಡಿ ಚಕ್ರವರ್ತಿ ಮನೆತನದ ಗೌರವದಂತೆ ಅಂತ್ಯಕ್ರಿಯೆಗಳನ್ನು ಮಾಡಿದರು. ಅವರು ಕ್ರಿಯೆಯ ಎಲ್ಲ ವಿಧಿವಿಧಾನಗಳನ್ನು ಮುಗಿಸಿ 11ರಂದು ದೇಹಶುದ್ಧಿಯನ್ನು ಮಾಡಿಕೊಂಡು 12ರಂದು ಸಪಿಂಡೀಕರಣವನ್ನು ಮಾಡಿ ಅಜಪುತ್ರನನ್ನು ಸಂದು ಹೋದ ಕೀರ್ತಿ ಶೇಷ ಪಿತೃ ಸಂತತಿಗೆ ಸೇರಿಸಿದರು. ಚಿತ್ರಕೂಟ ಪ್ರಯಾಣ. ವಿಧಿವತ್ತಾಗಿ ಕ್ರಿಯೆಗಳು ಮುಗಿದವು. ಪಂಡಿತರು, ಪಾಮರರು, ಬ್ರಾಹ್ಮಣರು, ಮುನಿಜನರು, ಪ್ರಜಾಜನರು ಉಂಡು ತೇಗಿದ್ದಲ್ಲದೆ ದಶರಥ ಸಂತತಿ ಶಾಶ್ವತವಾಗಲಿ, ಸಾವಿರವಾಗಲಿ ಎಂಬುದಾಗಿ ಹರಸಿದರು. ರಘುವೀರನಲ್ಲದ ರಾಜ್ಯ ಕಾಣದಂತೆ ಎಂದು ಭರತನು ದುಃಖಿತನಾದನು. ಎಷ್ಟು ಪ್ರಯಾಸಪಟ್ಟರಾದರೂ ಶ್ರೀರಾಮನನ್ನು ಸಾಕೇತಕ್ಕೆ ಬರುವಂತೆ ಮಾಡಬೇಕೆಂದು ನಿಶ್ಚಯಿಸಿದನು. ದಶರಥ ಮಹಾರಾಜನು ಕೈಕೆಗೆ ಇತ್ತ ವಚನ ಪ್ರಕಾರ ಸಚಿವ ಸಂಪುಟು ಭರತನನ್ನು ರಾಜನಾಗುವಂತೆ ಕೇಳಿಕೊಂಡರೂ ಆತನು ಮಾತ್ರ ಒಪ್ಪಲೇ ಇಲ್ಲ. ರಾಜಗುರುಗಳಾದ ವಸಿಷ್ಠರು ತಿಳಿಸಿದರು. ಆದರೆ ಭರತನು ನನ್ನಣ್ಣನೇ ಸರ್ವಸ್ವ. ಆತನಿಲ್ಲದ ಕೋಸಲ ದೇಶವು ತಿಲಕವಿಲ್ಲದ ಮುತ್ತೈದೆಯ ಮೋರೆಯಂತೆಯೇ ಸರಿ. ಜ್ಯೇಷ್ಠನೂ ಶ್ರೇಷ್ಠನೂ ಆದ ಅಗ್ರಜನನ್ನು ಕಾಡಿನಿಂದ ನಾಡಿಗೆ ತರಿಸುವ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಬೇಕಾಗಿದೆ ಎಂದು ಹೇಳಿದನು. ಶ್ರೀರಾಮಚಂದ್ರನನ್ನು ತನ್ನ ಹೃದಯ ಸಿಂಹಾಸನದಲ್ಲಿರಿಸಿ ಆತನ ಗುಣಗಾನ ಮಾಡುವುದನ್ನು ಕೇಳುತ್ತಿದ್ದ ಪ್ರಜಾಜನರು ಭರತನನ್ನು ಭಲೆ ಶಹಬಾಷ್, ಎಂತಹ ಭಾತೃಪ್ರೇಮ ಎಂದು ತುಂಬು ಹೃದಯದಿಂದ ಹೊಗಳುತ್ತಿದ್ದರು. ಮರುದಿನವೇ ಮುಂಜಾನೆ ರಥವು ಸಿದ್ಧವಾಯಿತು. ರಾಜಕುಮಾರರೊಂದಿಗೆ 9,000 ಆನೆಗಳು, 60,000 ರಥಗಳು ಮತ್ತು ಸಾವಿರಾರು ವೀರ ಯೋಧರು ಪ್ರಯಾಣಿಸಲು ಅನುವಾದರು. ಕೌಸಲ್ಯಾದೇವಿ, ಸುಮಿತ್ರೆ, ಕೈಕೆ ಇವರೂ ಕೂಡ ಜೊತೆ ಸೇರಿಕೊಂಡರು. ಪ್ರಯಾಣವು ಭರದಿಂದ ಸಾಗಿತು. ಎಲ್ಲರೂ ಶೃಂಗವೇರ ಪುರದ ಬಳಿ ಜಾಹ್ನವಿ ನದಿ ತಟವನ್ನು ತಲುಪಿದರು. ಸಾಗರೋಪಾದಿಯಲ್ಲಿ ಬಂದಿರತಕ್ಕ ಚತುರಂಗ ಬಲವನ್ನು ಕಂಡ ನಿಷಾದ ರಾಜಗುಹನು ಒಮ್ಮೆಲೆ ಆಶ್ಚರ್ಯಭರಿತನಾದನು. ಇವರು ರಾಮನ ಮೇಲೆ ಆಕ್ರಮಣ ಮಾಡಲು ಬಂದಿರಬಹುದೇ ಎಂಬ ಸಂಶಯ ಬೇರೂರಿತು. ಆದರೂ ಸೂರ್ಯ ವಂಶಜರನ್ನು ಸಕಲ ಗೌರವದಿಂದ ಭೇಟಿಯಾಗುವುದು ಬೇಡರಾದ ತಮ್ಮ ಧರ್ಮ ಎಂದು ವಿವೇಚಿಸಿ ತನ್ನವರನ್ನೆಲ್ಲರನ್ನೂ ಸೇರಿಸಿಕೊಂಡು ಗೌರವಪೂರ್ವಕ ಹಣ್ಣು ಕಾಣಿಕೆಗಳನ್ನು ಅರ್ಪಿಸಿ ನಮಸ್ಕರಿಸಿದನು. ಭರತನ ಮುತ್ತಿನಂತಹ ಮಾತು, ಸಜ್ಜನಿಕೆಯ ಸಂಭಾಷಣೆಯು ಇವೆಲ್ಲವೂ ಗುಹನನ್ನು ಅಚ್ಚರಿಗೊಳಿಸಿತು. ಈತನ ಬಗ್ಗೆ ಎಂತಹ ಅನ್ಯಾಯವನ್ನು ಎಣಿಸಿದೆ ಎಂದು ಮನದೊಳಗೆ ಸಂತಾಪಗೊಂಡನು. ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು ಎಂಬ ಈ ಗಾದೆಯೇ ನಿಜಾನುಭವವಾಯಿತು. ಗುಹನ ಸಹಾಯವನ್ನು ಪಡೆದು ಆತನ ಸಲಹೆ ಪ್ರಕಾರ ರಾಮನ ವಾಸಸ್ಥಾನವನ್ನು ತಿಳಿಯುವುದಕ್ಕೋಸ್ಕರ ಸನಿಹದಲ್ಲಿರುವ ಭರದ್ವಾಜ ಋಷಿಗಳ ಆಶ್ರಮಕ್ಕೆ ತೆರಳಿದರು. ರಾಜಗುರು ವಸಿಷ್ಠರ ಸಮೇತ ಭರತಾಗಮನವಾದುದನ್ನು ಕಂಡು ಸ್ವತಃ ಭಾರದ್ವಾಜ ಋಷಿಗಳೇ ಅತಿಥಿಗಳನ್ನು ಎದುರುಗೊಂಡು ಆಶ್ರಮಕ್ಕೆ ಕರೆದೊಯ್ದರು.
ವಾಸಕ್ಕೆ ಯೋಗ್ಯವಾದ ಅತಿಥಿ ಗೃಹಗಳನ್ನು ವ್ಯವಸ್ಥೆ ಮಾಡಿದರು. ಬಂದವರಿಗೆ ಮೃಷ್ಟಾನ್ನ, ಊಟ, ನಿವಾಸಕ್ಕೆ ಯೋಗ್ಯ ವ್ಯವಸ್ಥೆ, ನಾಡಿನ ರಾಜರು ನಾಚಿಕೊಳ್ಳುವಷ್ಟು ಮಾಡಿದ ವಿಶೇಷ ರೀತಿಯ ಸುವ್ಯವಸ್ಥೆಯನ್ನು ವೀಕ್ಷಿಸಿ ಭರತನು ಹಿಗ್ಗಿದನು. ಕೃತಜ್ಞತಾ ಭಾವದಿಂದ ಮುನಿಗಳಿಗೆ ನಮಸ್ಕರಿಸಿ ಅಣ್ಣನಲ್ಲಿಗೆ ಹೋಗಲು ಅಪ್ಪಣೆಯನ್ನು ಬೇಡಿದನು. ಯೋಗಿಗಳಾದ ಭಾರದ್ವಾಜರು ಮನಸ ಹರಿಸಿದರು. ರಾಜಕುಮಾರರೇ, ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿದ ಈ ವನದಲ್ಲಿ ಮುಂದೆ ಹೋಗಿರಿ. ಇಲ್ಲಿಂದ 2.5 ಯೋಜನ ದೂರದಲ್ಲಿ ಚಿತ್ರಕೂಟವೆಂಬ ಪರ್ವತವಿದೆ. ಉತ್ತರ ದಿಕ್ಕಿನಲ್ಲಿ ಮಂದಾಕಿ ನದಿಯ ಭೋರ್ಗರೆದು ಹಾಯಾಗಿ ಹರಿಯುತ್ತಿದ್ದಾಳೆ. ನಗರದ ಯಾವ ಗೊಂದಲವೂ ಇಲ್ಲದ ಪವಿತ್ರ ಪರಿಸರದಲ್ಲಿ ರಾಮ ಲಕ್ಷ್ಮಣರು ತರಗಲೆಗಳಿಂದ ರಚಿಸಿದ ಪರ್ಣಶಾಲೆಯಲ್ಲಿ ಮನೆ ಮಾಡಿದ್ದಾರೆ. ಅಲ್ಲಿಗೆ ಹೋಗಿರಿ. ಸಹೋದರರು ಒಮ್ಮತದಿಂದ ಸದ್ಧರ್ಮ ನಿರತರಾಗಿ ನೀವು ಸೂರ್ಯವಂಶದ ನಂದಾದೀಪವಾಗಿ ಬಾಳಿರಿ. ರಾಮ ರಘುಕುಲ ಸೋಮನ ದರ್ಶನವಾಗಲಿ, ನಿಮಗೆ ಮಂಗಳವಾಗಲಿ ಎಂದರು. ರಾಮ ದರ್ಶನದ ಸಂತಸ ವಿಚಾರವು ರಾಣಿಯರ ಮನೋವ್ಯಾಕುಲತೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿತು. ದರ್ಶನಕ್ಕಾಗಿ ಹಾತೊರೆದರು. ರಾಘವನನ್ನು ಕಾಣುವ ತವಕದಿಂದ ಬೇಗನೆ ಹೆಜ್ಜೆಯಿಟ್ಟು ಮುಂದೆ ಸಾಗಿದರು. ಚತುರಂಗ ಬಲವು ಚಿತ್ರಕೂಟ ಪರ್ವತದ ಬಳಿ ಬಂತು. ಸಂಕಲ್ಪಿತ ಪ್ರದೇಶವನ್ನು ಸೇರಿದ ಕೂಡಲೇ ಭರತನು ಸೈನ್ಯವನ್ನು ಅಲ್ಲಿಯೇ ನಿಲ್ಲಿಸಿ ಸುಮಂತ್ರ, ಧೃತಿ ಮುಂತಾದ ಮುಖ್ಯಸ್ಥರೊಂದಿಗೆ ರಾಮಧಾಮವನ್ನು ಹುಡುಕಲು ಪ್ರಾರಂಭಿಸಿದನು. ದೂರದ ನಭೋಮಂಡಲದಲ್ಲಿ ಏರುತ್ತಿರುವ ಹೊಗೆಯನ್ನು ಕಂಡರು. ಅದೇ ನಮ್ಮಣ್ಣನ ವಾಸದ ಸ್ಥಳವಾಗಿರಬಹುದು. ಮನುಷ್ಯರಿಲ್ಲದಿದ್ದರೆ ಅಲ್ಲಿ ಹೊಗೆ ಕಾಣಿಸಿಕೊಳ್ಳುವುದು ಕಷ್ಟಸಾಧ್ಯ. ಯಾರಿರಬಹುದು ಎಂಬುದನ್ನು ಕೂಡಲೇ ಹೋಗಿ ನೋಡೋಣ ಎನ್ನುತ್ತಾ ಅವಸರದಿಂದ ಧಾವಿಸಿದರು. ಸರ್ವೇ ಜನೋ ಸುಖಿನೋ ಭವಂತು.